ಎಲ್ಲಿಪ್ಪ ಅಂತಂದ್ರೆ ಯಾರು ಇದೆ ಏನೋ ತಿರ್ಗೋಬೇಕು. ನಮ್ಮದಿಂದ ಗಾಡಿ ತುಂಬ್ಕೊಂಡ್ಬಂದು ವಡಗಾಂವ್ ಖಾಲಿ ಮಾಡಿದ್ದಾರೆ. ಬರಬೇಕಾದ್ರಂತೂ 80 ರೂಪಾಯಿ ಕುಂತು ಟ್ರಿಪ್. ಇಲ್ಲಿಂದ ಹೊಳ್ಳಿ ಹೋಗ್ಬೇಕಂದ್ರೆ ಮತ್ತೆ ಅಲ್ಲಿ ಹೋಗೋಣಪ್ಪ ಅಂತಂದ್ರೆ ಚೆನ್ನಮ್ಮ ಹೋಗ್ರಿ. ಚೆನ್ನಮ್ಮ ಕಡೆಯಿಂದ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ. ಏನ್ ಮುಂಜಾನೆಯಿಂದ ದುಡಿದ್ರು ಇಷ್ಟ ಮಾಡೋದು 500 ರೂಪಾಯಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಹೊಸ ಹಿಡಿದ ಸ್ವಾಗತ ಸುಸ್ವಾಗತ. ಇವಾಗ ಎಲ್ಲದನಪ್ಪ ಅಂದ್ರೆ ಮನೆ ಕಡೆ ಅದ ನೋಡ್ರಿ. ಮನೆಯಿಂದ ಈಗ ಸೀದಾ ಇಲ್ಲಪ್ಪ ಅಂತಂದ್ರೆ ಡ್ಯೂಟಿಗೆ ಹೋಗ್ಬೇಕು. ಸಮಯ ಬಂದು 9 ಗಂಟೆ ಆದ್ರಿ. ಇಲ್ಲಿಂದ ಈಗ ಸೀದಾ ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ವಡಗಾಂವ್ ಕಡೆ ಹೋಗೋಣ. ವಡಗಾಂವ್ನಿಂದ ನಮ್ಮ ಡ್ಯೂಟಿ ಸ್ಟಾರ್ಟ್. ಮಳೆ ಆಗುವಂಥ ಸಾಧ್ಯತೆ ಅಂತೂ ಭಾಳ ಐತಿ. ಯಾಕಪ್ಪ ಅಂದ್ರೆ ಕ್ಲೈಮೇಟ್ ಮಾತ್ರ ಇವತ್ತು ಪೂರ ಎಕ್ದಮ್ ಕೋಲ್ಡ್ ಐತ್ರಿ. ಮಳೆ ಅಂತೂ ಈಗ ಸಣ್ಣಗೆ ಆಗತ್ತದ ನೋಡ್ರಿ. ಸೀದಾ ಇಲ್ಲಿಂದ ಎಲ್ಲಿ ಹೋಗೋಣಪ್ಪ ಅಂದ್ರೆ ವಡಗಾಂವ್ ಹೋಗ್ರಿ. ವಡಗಾಂವ್ನಿಂದ ನಮ್ಮ ಡ್ಯೂಟಿ ಅಂತೂ ಸ್ಟಾರ್ಟ್ ಮಾಡೋಣ. ಗಾಡಿ ಅಂತೂ ಸ್ಟಾರ್ಟ್ ಐತ್ರಿ. ಸೀದಾ ಗಾಡಿ ಅಬಸೂನ್ ಇಲ್ಲಿಂದ ಈಗ ವಡಗಾಂವ್ ಹೋಗ್ರಿ. ನಾವು ಎಳ್ಳೂರು ಕ್ರಾಸ್ ಕಡೆ ಅದ ನೋಡ್ರಿ. ವಡಗಾಂವ್ನಿಂದ ಒಂದು ಟ್ರಿಪ್ ಕುತ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದ್ರೆ ಬಸ್ ಸ್ಟ್ಯಾಂಡಿಂದ ಬರ್ಬೇಕಾದ್ರೆ ಒಂದು ಟ್ರಿಪ್ ಮಸ್ತ್ ಕುಂತ್ರಿ. ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬರ್ರಿ. ಟೈಮ್ ಬಂದು 10:30 ಆಗಿದ್ರಿ. ಈಗ ಕ್ಯಾಬಿನೆಟ್ ಟ್ರಿಪ್ಪು ಇಲ್ಲಿಂದ ತುಂಬ್ಕೊಂಡು ಹೋಗೋಣ ಬರ್ರಿ. ಸೀಟ್ ಮಾತ್ರ ನಿಂತಾವ್ರಿ, ತೋರ್ಸ್ಕೊಂಡು ನೋಡ್ರಿ. ಇಲ್ಲೇ ಎಳ್ಳೂರು ಕ್ರಾಸ್ನಾಗ ಸೀಟ್ ನಿಂತಾವ್ರಿ. ಅವೆಲ್ಲ ಬಸ್ ನಿಂತಾವ್ರಿ. ಆದರೂ ಟ್ರೈ ಮಾಡೋಣ ಬರ್ರಿ ಅಂತಂದ್ರೆ ವಡಗಾಂವ್ನಿಂದ ಗಾಡಿ ತುಂಬ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದೆ ನೋಡ್ರಿ. ಬರ್ಬೇಕಾದ್ರೆ ಅಂತೂ ಏನು ಸೀಟ್ ಏನು ಅಂತದೇನು ಸಿಗ್ಲಿಲ್ರಿ. ಇಲ್ಲಿಂದ ಈಗ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ ಬರ್ರಿ. ಇಲ್ಲಿ ಹೋಗೋಣಪ್ಪ ಅಂತಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ. ಇಲ್ಲೊಂದು ಹಿಡಿದ ಹಾಕ್ತಾನೆ ನೋಡ್ರಿ. ಪ್ಯಾಸೆಂಜರ್ ಮತ್ತು ಕಂಡಕ್ಟರ್ ಜಗಳ ಮಾಡತ್ತಾರ್ರಿ. ಅದರ ಸಂಬಂಧಪ್ಪ ಅಂತಂದ್ರೆ ಬಸ್ ಫುಲ್ ಆಗೈತ್ರಿ. ಅವಾಗ ಏನ್ ಮಾಡ್ಬಿಟ್ಟಾನು ಡ್ರೈವರು ಬಗಲ ಹಾಕ್ಬಿಟ್ಟಿದಾನ್ರಿ. ಆ ಬಗಲ ಹಾಕುವಾಗ ಒಂದು ಕಾಲೇಜ್ ಹುಡುಗಂದು ಕಾಲ್ ಸಿಕ್ಕೊಂಡ್ರಿ. ನಾವೇನು ನಾನು ಬಗಲ ತೆಗಿ ಅಂತ ಹೇಳಿದ್ರಿ ಅವ್ನು ಡ್ರೈವರ್ಗ ಕಂಡಕ್ಟರ್ ಹೆಂಗೆ ಬೇಕಾದಂಗೆ ಬೇಯತ್ರಿ ಅವ್ನು. ಅದಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ಡ್ರೈವರ್ಗೆ ಏನು ಅದಾನಲ್ರಿ ಕೊಳಪಟ್ಟಿ ಹಿಡ್ದು ಹೊಡ್ಯಾತಾರ ನೋಡ್ರಿ. ತೋರಿಸ್ತಾನ ಒಂದು ಸ್ವಲ್ಪ ಐತ್ರಿ. ಅದ್ರ ಪಾಪ ಆಮೇಲೆ ಏನು ಮಾಡಿದ್ರಪ್ಪ ಅಂದ್ರೆ ಕಂಡಕ್ಟರ್ ಡ್ರೈವರ್ ಕೂಡ ಒಂದು ಬಸ್ನೇ ಹಾಕೊಂಡು ಮಾರ್ಕೆಟ್ ಪೊಲೀಸ್ ಸ್ಟೇಷನ್ಗೆ ಹೋದ್ರಿ. ಅಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ. ಇಲ್ಲಿ ಐತ್ ನೋಡ್ರಿ, ಹಾಕ್ತಾನೆ ಸ್ವಲ್ಪ ವಿಡಿಯೋ ನೋಡ್ರಿ. ಇದನ್ನ ಹಂಗೆ ನೋಡ್ರಿ. ಇಲ್ಲಿ ಬಸ್ ಸ್ಟ್ಯಾಂಡ್ನ್ಯಾಗ ಜಗಳ ಐತೈತಿ ಒಂಥರ ಬಸ್ನ್ಯಾಗ. ಎಲ್ಲಿಪ್ಪ ಅಂತಂದ್ರೆ ಕಿಲ್ಲದ ನೋಡ್ರಿ. ಇದು ಕಂಡಕ್ಟ್ರು ಪ್ಯಾಸೆಂಜರು ಹೊಡೆದಾಡತ್ತಾರ್ರಿ. ಕಾಲೇಜ್ ಹುಡುಗ ಅವು ಕೊಳಪಟ್ಟಿ ಹಿಡಿದು ಹೊಡೆದಾಡತ್ತಾರೋ ಗಾಡಿಯಾಗ ಹಾಕೊಂಡಾರ. ಈಗ ಅವ್ನು ಮೇಲಿ ಒಯ್ತಾರೋ ಏನೋ ದೇವ್ರಿಗೆ ಗೊತ್ತೇನು. ಹತ್ತನ ಎಂದು ಹೋಗೋಣ. ವಡಗಾಂವ್ನಿಂದ ಗಾಡಿ ತುಂಬ್ಕೊಂಡ್ಬಂದು ಕಿಲ್ಲಾ ಖಾಲಿ ಮಾಡಿದೆ. ಕಿಲ್ಲಾದಿಂದ ಸೀದಾ ಎಲ್ಲಿ ಬಂದನಪ್ಪ ಅಂತಂದ್ರೆ ಗಾಂಧಿನಗರ CNG ಪೆಟ್ರೋಲ್ ಬಂಕಿಗೆ ಬಂದ ನೋಡ್ರಿ. ಇಲ್ಲಿಂದ ಗ್ಯಾಸ್ ಹಾಕ್ಕೊಂಡು ಸೀದಾ ಮತ್ತು ಡ್ಯೂಟಿ ಸ್ಟಾರ್ಟ್ ಮಾಡೋಣ ಬರ್ರಿ. ಇವತ್ತಂತೂ ಏನು ಡ್ಯೂಟಿ ಏನು ಹೇಳ್ಕೊಳ್ಳುವಂಥದ್ದಂತೂ ಏನೂ ಇಲ್ರಿ. ನೋಡೋಣ ಬರ್ರಿ. ಮಳೆ ಅಂತೂ ಏನಿಲ್ರಿ, ಬಿಸಿಲಂತೂ ಐತಿ. ಕರೆ ಪಬ್ಲಿಕ್ ಅಂತೂ ಏನಿಲ್ರಿ. ನಮ್ಮ ಆಟೋದಾರ ಕೆಲಸ ಅಂತೂ ಮುಗ್ದಂಗೆ ಆಗೈತಿ. ಈಗ ಬಗೆಹರದ್ರಿ ನಮ್ಮ ರಿಕ್ಷಾದಾರ. ಬೆಳಿಗ್ಗೆಂದ ನೋಡ್ರಿ 10:30 ಮಟ್ಟ ಒಂದು 3 ಟ್ರಿಪ್ ಹೊಡೆದೆ. ಗ್ಯಾಸ್ ಹಾಕಕ್ಕೆ ಹೋಯ್ದೆ. 500 ರೂಪಾಯಿ ಗ್ಯಾಸ್ ಕುಂತದ್ರಿ. ಈಗ 500 ರೂಪಾಯಿ ಗ್ಯಾಸ್ ಹಾಕಿ ಏನು ಸನಿ ಮಟ್ಟ ದುಡಿಬೇಕ್ರಿ. ನೋಡೋಣ ಎರಡು ದುಡಿತೀವಿ ಏನು ಬರ್ರಿ ನೋಡೋಣ. ಕಿಲ್ಲಾದಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ ಬರ್ರಿ. ಈಗ ಗ್ಯಾಸ್ ಅಂತೂ ಹಾಕೊಂಡಿವ್ರಿ. ಈಗ ಮತ್ತೆ ಯಾವ್ದಾರು ಚಿಂತಿಲ್ಲ. ಈಗ ಕೆಲಸ ಮಾಡೋದು ಒಂದೇ ಚಿಂತ್ರಿ. ಸೀಟ್ ಸಿಗ್ಬೇಕು ನೋಡ್ರಿ. ಸೀಟ್ ಅದಾವು ಇಲ್ಲ ಅದನ್ನ ನೋಡೋಣ ಬರ್ರಿ. ಇಲ್ಲಿಂದ ಸೀದಾ ಕಿಲ್ಲಾದಿಂದ ಯಾವ ಸೈಡ್ ಹೋಗಪ್ಪ ಚೆನ್ನಮ್ಮ ಅಥವಾ ಗೋವಾರಸ್ ಕಡೆ ಹೋಗೋಣ್ರಿ. ಸೀಟ್ ಹೆಂಗೆ ಸಿಗ್ತಾವ ನೋಡೋಣ ಬರ್ರಿ. ಗಾಡಿ ತುಂಬ್ಕೊಂಡ್ ಬಂದೆ. ಯಾವ ಸೀಟ್ ಅಂತೂ ಸಿಗಲಿಲ್ಲ. ಬಸ್ ಸ್ಟ್ಯಾಂಡಿಂದ ಸೀದಾ ಎಲ್ಲಿಪ್ಪ ಅಂದ್ರೆ ಎಳ್ಳೂರು ಕೇಳಿ ಬಂದೆ. ಬರ್ಬೇಕಾದ್ರೆ ಅಂತೂ ಏನು ಸೀಟ್ ಅಂತೂ ಹೇಳ್ಕೊಳ್ಳೋಂಗೆ ಸಿಗಲಿಲ್ಲ. ಎಲ್ಲ ದಂಧೆಗಂತೂ ಏನಿಲ್ರಿ. ನಮ್ದು ರಿಕ್ಷಾ ದಂಧೆಗಂತೂ ಎಲ್ಲ ಮುಗಿದು ಹೋದಂಗೆ ಅನ್ಸಾಯ್ತ್ರಿ. ಏನು ಮಾಡ್ಬೇಕು ತಿಳಿವಲ್ರಿ. ಬಂದು ಇಲ್ಲಿ ತರಬಿದೇನ್ರಿ. ನೋಡೋಣ ಬರ್ರಿ. ಇಲ್ಲಿಂದ ಈಗ ಮತ್ತೆ ಅವ್ರ ಸೀಟ್ ಸಿಗ್ತಾವ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕನ್ನತಾನೇನು ನೋಡೋಣ ಬರ್ರಿ. ಏನು ಕೆಲಸ ಏನು ನಮ್ಮ ಕತೆ ನೋಡ್ರಿ. ಇವರ ಬಲ್ಲ ಸೀದಾ ಗಾಡಿ ತುಂಬ್ಕೊಂಡು ಎಲ್ಲಿಗೆ ಬಂದಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್ ಬಂದೆ. ಬರ್ಬೇಕಾದ್ರಂತೂ ಕೇಳಿಂದ 4 ಸೀಟ್ ಸಿಕ್ಕರು. ಎಲ್ಲಿಗಪ್ಪ ಅಂದ್ರೆ ಬಸ್ ಸ್ಟ್ಯಾಂಡ್. ಏನು ದಂಧೆಗಳಂತೂ ಬಗೆ ಹರಿದೈತ್ರಿ. ಏನು ಮಾಡೋಕ್ಕಾಗೋದಿಲ್ಲ ಬರ್ರಿ. ಈಗ ಎಲ್ಲಿ ಅದನಪ್ಪ ಅಂತಂದ್ರೆ ಕಿಲ್ಲಾದಿಂದ ಸೀದಾ ಮತ್ತೆ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ನೋಡೋಣ್ರಿ ಯಾವ ಕಡೆ ಸೀಟ್ ಸಿಗ್ತಾವೋ ಆ ಕಡೆ ಹೋಗೋಣ. ಟೈಮ್ ಬಂದು 1 ಗಂಟೆ ಆಗೈತ್ರಿ. ಈಗ ಸೀಟಿಂಗ್ ಮಾತ್ರ ಏನಿಲ್ರಿ. ಕೆಲಸ ಮಾಡೋಕೆ ಗಂಟ ಬರತ್ರಿ. ಹೆಂಗೆ ಕೆಲಸ ಮಾಡ್ಬೇಕು ಏನು ತಿಳಿಸಲ್ಲ. ರಿಕ್ಷಾ ನೋಡ್ರಿ ದಿನಕ್ಕೆ ಒಂದೊಂದು ಹೊಸ ರಿಕ್ಷಾ ಬರತ್ತಾರ್ರಿ ಬೆಳಗಾವ್ಕ. ಏನು ಮಾಡ್ಬೇಕು ಏನು ಹೇಳ್ಬೇಕು ಯಾರಿಗೆ ತಿಳಿತಾ ಇಲ್ಲ. ನಡ್ರಿ ಹೋಗೋಣ ಇಲ್ಲಿಂದ. ನಮ್ದು ಏನಿದ್ರು ಕಾಯಕವೇ ಕೈಲಾಸ. ಈಗ ಕೆಲಸ ಏನು ಮಾಡೋಕ್ಕಾಗೋದು.
ಇಲ್ಲಿಂದ ಸೀದಾ ಎಲ್ಲಿ ಹೋಗೋಣಪ್ಪ ಅಂದ್ರೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗುನು. ಬಾಗೆಲ್ಲದನಪ್ಪ ಅಂತಂದ್ರೆ ಮತ್ತೆ ಎಳ್ಳೂರು ಕೈಲಿ ಬಂದು ನೋಡ್ರಿ ಬಸ್ ಸ್ಟ್ಯಾಂಡಿಂದ ಗಾಡಿ ತುಂಬ್ಕೊಂಡ ಇನ್ ಯಾವ ಸೀಟ್ ಸಿಗ್ತಾವ ಅಂತ ಬನ್ರಿ. ಬರ್ಬೇಕಾದ್ರ ಅಂತೂ 4 ಸೀಟ್ ಸಿಕ್ಕು. ಅವನ ತೊಗೊಂಬಂದು ಮತ್ತು ಇಲ್ಲೇ ಬಿಟ್ಟಾರಿ. ಹೋಗ್ಬೇಕಾದ್ರೆ 4 ಸೀಟ್ ಸಿಕ್ಕು ರೀ, ಬರ್ಬೇಕಾದ್ರೆ 4 ಸೀಟ್ ಸಿಕ್ಕು. ದಂಧೆಗಂತೂ ನಮ್ದೇನು ಹೇಳ್ಕೊಳ್ಳೋಂಗಂತೂ ಏನು ಇಲ್ರಿ ಇವತ್ತು. ನೋಡ್ರಿ ಸ್ವಲ್ಪ ಇಲ್ಲಿ ಎಳ್ಳೂರು ಕೈಲಿ ಕಡೆ ನೋಡ್ರಿ ಎಲ್ಲ ಹೆಂಗೆ ಶಾಂತ ಐತ್ರಿ, ಶಾಂತ ನೋಡ್ರಿ. ಪಬ್ಲಿಕ್ ಇಲ್ರಿ ಇವತ್ತು. ಏನ್ ಮಾಡ್ಬೇಕು ತಿಳಿತಲ್ಲ. ಗ್ಯಾಸ್ ಹಾಕೊಂಡು 500 ರೂಪಾಯಿ ಗ್ಯಾಸ್ ಹಾಕೊಂಡ್ ಬಂದನ್ರಿ. 2 ರೌಂಡ್ ಅಡ್ಡಾಡೇನಿ. ಮುಂಜಾನೆಯಿಂದ ದುಡಿದ್ರು 400 ರೂಪಾಯಿ ದುಡಿದಿಲ್ರಿ. ಇನ್ನ 2 ಗಂಟೆ ಆಯ್ತ್ರಿ. ಇಲ್ಲಿಂದ ಸೀದಾ ಇದೊಂದು ಟ್ರಿಪ್ ತುಂಬ್ಕೊಂಡು ಬಸ್ ಸ್ಟ್ಯಾಂಡ್ ಕಡೆ ಹೋಗೋನು. ಊಟಕ್ಕೂ ಟೈಮ್ ಆಗೈತ್ರಿ. ಬರ್ರಿ. ಬಾಬ ಯಾರ್ದೋ 20 ರೂಪಾಯಿ ಬಿದ್ದೈತ್ರಿ ಗಾಡ್ಯಾಗ. 20 ರೂಪಾಯಿ ಐತ್ರಿ. ಯಾರು ಐತೆ ಏನೋ ದೇವ್ರಿಗೆ ಗೊತ್ತು. ನೋಡ್ರಿ ಎಳ್ಳೂರು ಕೈಲಿಂದ ಗಾಡಿ ತುಂಬ್ಕೊಂಡ್ಬಂದು ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದೆ. ಬಸ್ ಸ್ಟ್ಯಾಂಡ್ ಇಂದ ಮತ್ತೆ ಎಲ್ಲಿಗೆ ಬಂದಪ್ಪ ಅಂದ್ರೆ ಆರ್ ಟಿ ಸರ್ಕಲ್ ಬಂದ್ ನೋಡ್ರಿ. ಬಂದಂತೂ ಇಲ್ಲಿ ಊಟ ಮಾಡಿದೆ. ಈಗ ಇಲ್ಲಿಂದ ಮತ್ತೆ ಅಲ್ಲಿ ಹೋಗೋಣಪ್ಪ ಅಂತಂದ್ರೆ ಚೆನ್ನಮ್ಮಕ್ಕೆ ಹೋಗೋಣ್ರಿ. ಚೆನ್ನಮ್ಮ ಕಡೆಯಿಂದ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋನು. ಏನ್ ಮುಂಜಾನೆಯಿಂದ ದುಡಿದ್ರು ಇಷ್ಟ ಮಟ್ಟ ದುಡಿದ್ರು 500 ರೂಪಾಯಿ ಆಗೈತೆ ನೋಡ್ರಿ. ಟೈಮ್ ಬಂದು 3 ಗಂಟೆ ಆಗೈತಿ. ನೋಡೋಣ ಬರ್ರಿ ಏನೇನ್ ಆಗ್ತದೆ ಏನು. ಕೆಲಸ ಅಂತೂ ಮಾಡಕ್ ಬಂದೇವಿ, ಮಾಡೋಣ್ರಿ. ದೇವ್ರಿಗೆ ಬಲ್ರಿ. ನಮ್ ಸುದ್ದಿ ಅಂತೂ ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಪ ಭಾಳ ರಿಕ್ಷಾ ಡ್ರೈವರ್ಗಳು ಸಮಸ್ಯೆ ಆಗೈತ್ರಿ. ಏನ್ ಮಾಡಕ್ ಬರೋದಿಲ್ಲ. ಎಷ್ಟೋ ಜನ ಪಾಪ ವರದಿ ಮೇಲೆ ತೊಗೊಂಡು ಗಾಡಿ ಹೊಡಿತಾರ್ರಿ. ಹೆಂಗ್ ಹೊಡಿತಾರ ಏನೋ ನಮ್ಗೆ ಗೊತ್ತ. ನಾವು ಸ್ವಂತ ಗಾಡಿ ಅಂತ ಓಡಾಡಕತ್ತೇವ್ರಿ. ತಿಂಗಳ ಬಂದ್ರೆ ಲೋನ್ ಕಟ್ಟಬೇಕ್ರಿ. ಚೆನ್ನಮ್ಮದಿಂದ ಗಾಡಿ ತುಂಬ್ಕೊಂಡ್ಬಂದು ವಡಗಾಂವ್ ಖಾಲಿ ಮಾಡಿದ್ರಿ. ಬರ್ಬೇಕಾದ್ರಂತೂ 80 ರೂಪಾಯಿ ಕುಂತು ಟ್ರಿಪ್. ಇಲ್ಲಿಂದ ಮತ್ತೆ CBT ಕಡೆ ಹೋಗ್ಬೇಕಂದ್ರೆ ಯಾವ ಸೀಟ್ ಅಂತೂ ಇಲ್ಲ. ಏನ್ ಬಸ್ ಅಂತೂ ಹೊಂಟಾವ್ರಿ ಹಂಗ ಹಿಂದ ಮುಂದ. ಇಲ್ಲಿಂದ ಸೀದಾ ಎಲ್ಲಿಗೆ ಹೋಗಣಪ್ಪ ಅಂದ್ರೆ ಆರ್ಪಿಡಿ ಹೋಗ್ರಿ. ಆರ್ಪಿಡಿ ಕಡೆ ಅಂತೂ ಕಾಲೇಜ್ ಬಿಟ್ಟಿರತೈತಿ. ಹಂಗೂ ಸೀಟ್ ಇರ್ತಾವ ನಡ್ರಿ. ಹೆಂಗೋ ಕಾಲೇಜ್ ಅಂತೂ ಬಿಟ್ಟಿರ್ತೈತ್ರಿ ಆರ್ಪಿಡ್ಯಾಗ. ಹಾಗಾಗಿ ಅಲ್ಲಿಂದ ನಾವು ಹೋದ್ರಿ. ಈಗ ಅಲ್ಲಿಂದ ಸೀಟ್ ಮಾತ್ರ ಸಿಗ್ತಾವ್ರಿ ಚಲೋ. ವಡಗಾಂವ್ದಾಗ ಯಾವ ಕಾಲೇಜ್ ಇಲ್ಲ ಏನಿಲ್ರಿ. ಇಲ್ಲಿ ಬಿಟ್ರೆ ಅದು ಸಂಜೆ ಮುಂದೆ 4:30 ಬಿಡೋದೈತ್ರಿ. ಎಲ್ಲ ಬಸ್ಗೆ ನಿಂದ್ರು ಮಂದಿ ಐತ್ರಿ. ಅದಕ್ಕೆ ಆರ್ಪಿಡಿ ಕಡೆ ಹೋದ್ರಂತೂ ಟ್ರಿಪ್ ಚಲೋ ಕುಂದ್ರು. ವಡಗಾಂವ್ನಿಂದ ಗಾಡಿ ತಗೊಂಡು ಆರ್ಪಿಡಿಗೆ ಬಂದೇರಿ. ಇಲ್ಲಿ ನೋಡ್ರ ಆರ್ಪಿಡ್ಯಾಗ 7-8 ಗಾಡಿ ನಿಂತಾರ ಆಲ್ರೆಡಿ. ಏನೇನಾಯ್ತು ಏನು. ಇಲ್ಲಿ ಯಾವ್ದ ಪರಿಸ್ಥಿತಿ ಇದ್ರಿ. ಯಾವಂತೂ ಸೀಟ್ ಅಂತೂ ಇಲ್ಲ. ಕಾಲೇಜ್ ಈಗ ಬಿಟ್ಟದ್ರಿ. ಇನ್ನೂ ಬರ್ಬೇಕಾದ್ರೆ ಅರ್ಧ ತಾಸು ರೀ ಅವ್ರು. ನೋಡ್ರಿ ಇಲ್ಲೆಲ್ಲ ಹೆಂಗ್ ನಿಂತಾವ್ರಿ. ಹೊರಗಾಂವಿಂದ ಗಾಡಿ ತಗೊಂಡು ಬಂದೆ. ಇಲ್ಲಿ ನೋಡ್ರಿ ಅಂತೂ ಯಾವ ಸೀಟ್ ಇಲ್ಲ. ನೋಡೋಣ ಬರ್ರಿ ಇನ್ನೇನ್ ಆಗ್ತದೋ. ಬಂದಂತೂ ನಿಂತಾನೆ ಅನ್ಪ ಅಂದ್ರೆ ಕಿಲ್ಲಾ ಕಡೆ ಅದ ನೋಡ್ರಿ. ಆರ್ಪಿಡಿಯಿಂದ ಸೀಟ್ ತುಂಬ್ಕೊಂಡು ಬಸ್ ಸ್ಟ್ಯಾಂಡ್ ಖಾಲಿ ಮಾಡಿದ್ರಿ. ಬರ್ಬೇಕಾದ್ರಂತೂ ಹೇಳ್ಕೊಂಡು ಅಂತ ಟ್ರಿಪ್ ಏನ್ ಕುಂದ್ರಲಿಲ್ಲ. 100 ರೂಪಾಯಿ ಐತ್ರಿ. ಭಾಳ ಏನಿಲ್ಲ. ಏನ್ ಹೇಳ್ಬೇಕು ಏನೋ ನಜಿ ಬರಾಕತ್ತೈತ್ರಿ ನನಗೆ. ನಮ್ಮ ಕೆಲಸದ ಬಗ್ಗೆ ನಮ್ಗೆ ಹೇಳ್ಬೇಕಾದ್ರೆ ನಜಿ ಬರಾಕತ್ತೈತಿ. ಇಲ್ಲಿಂದ ಈಗ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಸೀದಾ ಮತ್ತೆ ಯಾವ ಕಡೆ ಸೀಟ್ ಸಿಗ್ತಾವ ಆ ಕಡೆ ಹೋಗೋಣ ಬರ್ರಿ. ಇವತ್ತಂತೂ ಸ್ವಲ್ಪ ಮಳಿ ಇಲ್ಲ ನೋಡ್ರಿ. ಬೆಳಗಾವ್ ಎಲ್ಲ ಶಾಂತ ಐತ್ರಿ. ಪಬ್ಲಿಕ್ಕು ಇಲ್ಲ, ಮಳಿನೂ ಇಲ್ಲ, ಏನೂ ಇಲ್ರಿ. ಬೆಳದಿಂದ ಗಾಡಿ ತುಂಬ್ಕೊಂಡು ಹೋದೆ ಸೀದಾ ಎಲ್ಲಿಪ್ಪ ಅಂದ್ರೆ ವಡಗಾಂವ್ ಖಾಲಿ ಮಾಡಿದೆ. ಅಲ್ಲಿಂದ ಮತ್ತೆ ಸೀಟ್ ಸಿಕ್ಕೋರಿ. ಅಲ್ಲಿಂದ ಸೀದಾ ಸೀಟ್ ತುಂಬ್ಕೊಂಡು ಎಲ್ಲಿಗೆ ಬಂತು ಅಂದ್ರೆ CBT ಬಂದ ನೋಡ್ರಿ. CBTಗಂತೂ ಗಾಡಿ ಖಾಲಿ ಆತ. ಇಲ್ಲಿಂದ ಏನು ಮತ್ತೆ ನೋಡೋಣ ಬರ್ರಿ ಯಾವ ಸೈಡ್ ಸೀಟ್ ಸಿಗ್ತಾವ ಆ ಸೈಡ್ ಹೋಗುನು. ನೋಡೋಣ. ಪಬ್ಲಿಕ್ ಮಾತ್ರ ಇಲ್ರಿ. 2 ಸೀಟು 3 ಸೀಟು ತೊಗೊಂಡು ಅಡ್ಡಾಡೋದಾಗೈತ್ರಿ. ಸೀಟ್ ಅಂತೂ ಅಂತದೇನು ಹೇಳ್ಕೊಳ್ಳುವಂಥದ್ದು ಏನಿಲ್ಲ. 4 ಸೀಟು 3 ಸೀಟು ತೊಗೊಂಡು ಅಡ್ಡಾಡೋದಾಗೈತ್ರಿ. ಈ ಟೈಮ್ದಾಗ ನೋಡ್ರಿ ಬಸ್ ಸ್ಟ್ಯಾಂಡ್ ಕಡೆ ಸಿಕ್ಕಾಪಟ್ಟೆ ಜನ ಇರ್ತೈತ್ರಿ. ಇವಾಗ ನೋಡ್ರಿ ಯಾರು ಕಾಣ್ತಾ ಇಲ್ಲ. ಹೆಂಗೈತಿ ಪಬ್ಲಿಕ್ ಇಲ್ರಿ. ಪಬ್ಲಿಕ್ ಇದ್ರೆ ಎಲ್ಲ ಮುಂದೆ ಆಡಿ ನೋಡ್ರಿ ಎಲ್ಲ ಹೆಂಗ ಎಲ್ಲ ಶಾಂತ ಐತ್ರಿ. ಆ ಸೈಡ್ ಹೋಗೋದು. ಮಳೆ ಅಂತೂ ಒಂದು ಹನಿ ಮಳಿ ಇಲ್ಲ ನೋಡ್ರಿ ಇವತ್ತು ಬೆಳಗಾವ್. CBTಯಿಂದ ಗಾಡಿ ತುಂಬಿಕೊಂಡು ಎಲ್ಲಿ ಬಂದನಪ್ಪ ಅಂದ್ರೆ ಎಳ್ಳೂರು ಕೈಲಿ ಬಂದ ನೋಡ್ರಿ. ಬರ್ರಿ ಎಳ್ಳೂರು ಕೈಲಿಂದ ಸೀದಾ ಎಲ್ಲಿ ಹೋಗಣಪ್ಪ ಅಂತಂದ್ರೆ ಮತ್ತೆ ಬಸ್ ಸ್ಟ್ಯಾಂಡ್ ತಗೋನು. ಹೆಂಗೆ ಆಗ್ತದೆ ಏನು ಕೆಲಸ ಅಂತೂ ಏನಿಲ್ರಿ. ಕಂಟಾಳ ಬರತ್ತೆ ಕೆಲಸ ಮಾಡಕ್ಕೆ. ಬರೀ ಸೀದಾ ಇಲ್ಲಿಂದ ಈಗ CBT ಕಡೆ ಹೋಗೋಣ. ಕೆಲಸ ಮಾಡಿ ದುಡ್ಕೊಂಡು ತಿನ್ಬೇಕಂದ್ರೂ ಕಷ್ಟ ಆಗ್ಬಿಟ್ಟತ್ರಿ. ಈಗ ಏನ್ ಕೆಲಸ ಇಲ್ಲ ಏನಿಲ್ಲ. ಎಲ್ಲಾರು ಕೆಲಸ ಇಲ್ಲಾರಕ ರಿಕ್ಷಾನು ತಗೊಂಡಾರ, ಝೊಮ್ಯಾಟೊ ಮಾಡತಾರ. ಪರಿಸ್ಥಿತಿ ಅಂತೂ ಇಷ್ಟು ಕೆಟ್ಟದಲ್ರಿ. ಈಗ ದೇಶದಾಗ ನೌಕರಿ ಇಲ್ಲಾರಕ ಯಾರು ಏನ್ ಮಾಡಕ್ ಆಗುದಿಲ್ರಿ. ಸರ್ಕಾರ ಎಚ್ಚೆತ್ಕೊಳ್ಬೇಕು. ಕಲ್ದಂತ ಯುವಕರಿಗೆ ನೌಕರಿ ಕೊಡ್ರಿ. ಕೆಲಸ ಮಾಡುವಂತವ್ರಿಗೆ ಕೆಲಸ ಕೊಡ್ರಿ. ಏನೇನ್ ಮಾಡ್ತೀರಿ ಇವಾಗ ಎಲ್ಲಿದನಪ್ಪ ಅಂತಂದ್ರೆ ಮನೆ ಕಡೆ ಅದನ್ನ ನೋಡ್ರಿ. ಸಾಯಂಕಾಲ ಒಂದು ವಡಗಾಂವ್ನಿಂದ ಬಾಡಿಗೆ ಸಿಗ್ತ್ರಿ. ಎಲ್ಲಿಗೆ ಬಾ ಅಂತಂದ್ರೆ ಬೆಳಗಾವ್ಗೆ ಹೋಗಿ ಬಿಟ್ಟು ಮತ್ತೆ ಹೊಳ್ಳಿ ಕರ್ಕೊಂಡ್ಬರೋದೈತೆ. 500 ರೂಪಾಯಿ ಬಾಡಿಗೆ ಐತೆ.
ಹೋಗಿ ಕರ್ಕೊಂಬಂದು ಬಿಟ್ಟು ಈಗ ಸೀದಾ ಎಲ್ಲಿ ಬಂದಪ್ಪ ಅಂದ್ರೆ ಮನೆಗೆ ಬಂದು ನೋಡ್ರಿ. ಟೈಮ್ ಬಂದು ಎಷ್ಟು ಗಂಟೆ ಆಯ್ತಪ್ಪ ಅಂದ್ರೆ 9 ಗಂಟೆ ಆಗೈತೆ ನೋಡ್ರಿ. ಇವತ್ತಿನ ಕೆಲಸ ಅಂತೂ ಏನು ಹೇಳಕ್ಕೆ ಬರ್ಲಂಗಿದ್ರಿ, ಆದರೂ ಆಯ್ತು ಅಂತೇಳಿ ಕೆಲಸ ಮುಗಿಸಿ ಸೀದಾ ಮನೆಗೆ ಬಂದು ನೋಡ್ರಿ. ಬರೋದಿಲ್ರಿ ಸುಮ್ಮನೆ ಆಗಿ ಮನೆಗೆ ಬರೋದು ಅಂತೇಳಿ ಎಷ್ಟಾಗತ್ತಷ್ಟು ಆಗಲಿ ಅಂಥೇಳಿ ಕೆಲಸ ಅಂತೂ ಮಾಡಿದ್ದೀವಿ. ಬರ್ರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನಮ್ಮ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.